ಕಿಡ್ನಿ ಮಾರಾಟ ದಂಧೆಯ ಮಧ್ಯವರ್ತಿಗಳ ಆಮಿಷಕ್ಕೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ನಡೆದಿದೆ. ಇದು ನಡೆದಿರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದ ಗಂಗಾಮತ ಬೀದಿಯಲ್ಲಿ. ಮಲ್ಲಯ್ಯ ಅನ್ನೋರ ಪತ್ನಿ 48 ವರ್ಷ ವಯಸ್ಸಿನ ವೆಂಕಟಮ್ಮ ಆತ್ಮಹತ್ಯೆ ಮಾಡಿಕೊಂಡಿರೋ ಮಹಿಳೆಯಾಗಿದ್ದಾರೆ. ಮೃತ ವೆಂಕಟಮ್ಮ ಮಳವಳ್ಳಿ ಪಟ್ಟಣದಲ್ಲಿ ಸೊಪ್ಪು ಮಾರಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ತಾನು ಎಷ್ಟು ದಿನ ಕಷ್ಟಪಡೋದು ಅಂತ ತಿಳಿದು ದಿಢೀರ್ ಶ್ರೀಮಂತರಾಗಬೇಕು ಅನ್ನೋ ದುರಾಸೆಗೆ ಬಿದ್ದು ತನಗೆ ಪರಿಚಯವಿದ್ದ ತಾರಾ ಅನ್ನೋರ ಬಳಿ ತನಗಿರುವ ಆಸೆಯ ಬಗ್ಗೆ ಹೇಳ್ಕೊಂಡಿರ್ತಾರೆ. ಕೂಡಲೇ ವೆಂಕಟಮ್ಮಳಿಗೆ ತಾರಾ ಹಣದಾಸೆಯನ್ನ ತೋರಿಸಿ ಒಂದ್ ವೇಳೆ ನೀನು ನಿನ್ನ ಕಿಡ್ನಿಯನ್ನ ಮಾರ್ಬಿಟ್ರೆ 30 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ, ಅದರಲ್ಲಿ ನನಗೆ 3 ಲಕ್ಷ ರೂಪಾಯಿ ಕಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿ ಒಪ್ಪಂದವನ್ನ ಮಾಡ್ಕೊಂಡು ಬಿಡ್ತಾಳೆ. ಬಳಿಕ 2 ಲಕ್ಷ ರೂಪಾಯಿ ಕೊಡು ಅಂತ ಮೃತ ವೆಂಕಟಮ್ಮ ಬಳಿ ಸತಾಯಿಸ್ತಾ ಇರ್ತಾಳೆ. ಮೃತ ವೆಂಕಟಮ್ಮ ಅಲ್ಲಿ ಇಲ್ಲಿ ಸಾಲ ಸೋಲವನ್ನ ಮಾಡಿ ಹಣವನ್ನ ನೀಡಿದ್ಲು ಎನ್ನುವಂತಹ ಮಾಹಿತಿ ಇದೆ. ವೆಂಕಟಮ್ಮ ಸಾಲಬಾಧೆಯನ್ನ ತಾಳಲಾರದೆ ಮತ್ತೆ ವಂಚಕಿ ತಾರಾ ಬಳಿ ಹೋಗಿ ನನ್ನ ಹಣವನ್ನ ವಾಪಸ್ಸು ಕೊಡು ಅಂತ ಹೇಳಿ ಕೇಳಿದಾಗ ವಂಚಕಿ ತಾರಾ ಕೊಡೋದಕ್ಕೆ ನಿರಾಕರಿಸ್ತಾಳೆ. ಈ ಮಧ್ಯೆ ಮೃತ ವೆಂಕಟಮ್ಮ ತನ್ನ ನೋವನ್ನ ಬೆಂಗಳೂರಿನಲ್ಲಿರುವ ತನ್ನ ಅಣ್ಣನಿಗೆ ಹೇಳಿಕೊಂಡಿದ್ಲು. ಆ ಸಮಯದಲ್ಲಿ ಸ್ವಲ್ಪ ಹಣವನ್ನ ಆಕೆಯ ಅಣ್ಣ ಕೂಡ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೂ ಕಳೆದ 2 ದಿನಗಳ ಹಿಂದೆ ಸಾಲಬಾಧೆಯನ್ನ ತಾಳಲಾರದೆ ವೆಂಕಟಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಗ್ರಾಮಸ್ಥರಾಗಿರುವಂತಹ ಪ್ರಭು ಅನ್ನೋರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭು ಅವರೇ ನಮಸ್ಕಾರ. ಪ್ರಭು ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಪ್ರತಿಮಾ, ಏನ್ ಅನ್ಸುತ್ತೆ? ನಿಜಕ್ಕೂ ಕೂಡ ಕಿಡ್ನಿ ಮಾರಾಟ ದಂಧೆಯ ಕರಾಳ ಮುಖವನ್ನ ಇದು ಬಯಲಿಗೆ ಎಳಿತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಶ್ರೀಮಂತರಾಗಬೇಕು ಅಥವಾ ಇರುವಂತಹ ಸಮಸ್ಯೆಗಳಿಂದ ದೂರ ಆಗಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ಇಂತಹದೊಂದು ಆಸೆಗೆ ಬಿದ್ದು ಈಗ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಸಡನ್ ಸೊಲ್ಯೂಷನ್ಗೆ ಬಲಿಯಾಗ್ತಾ ಇದ್ದಾರೆ. ಓಕೆ, ನಮ್ಮ ಹತ್ರ ನಾವು ಬಡವರಿದ್ದೀವಿ, ಡೈಲಿ ಸೊಪ್ಪು ಮಾಡ್ತಾ ಇದ್ದೀವಿ, ಸಡನ್ ಆಗಿ 30 ಲಕ್ಷ ಸಿಕ್ಬಿಡುತ್ತೆ ಅನ್ನುವಂಥ ದುರಾಸೆಗೆ ಹೋದ್ರೆ ಈಗ ಪ್ರಾಣವನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಕೂಡ ಅಂದ್ರೆ ಯಾರು ಈ ತಾರಾ 30 ಲಕ್ಷ ಸಿಗುತ್ತೆ ಎನ್ನುವಂತಹ ವಂಚನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಕಿಡ್ನಿ ಮಾರಾಟ ದಂಧೆ ಅನ್ನೋದು ಹೇಗೆ ವ್ಯಾಪಿಸಿದೆ ಅನ್ನೋದಕ್ಕೆ ಈ ಮಹಿಳೆಯ ಸಾವು, ಈ ಘಟನೆ ಸಾಕ್ಷಿಯಾಗುತ್ತೆ. 48 ವರ್ಷದ ವೆಂಕಟಮ್ಮ ಮಳವಳ್ಳಿಯವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾಕಂದ್ರೆ ಅವರು ದಿಢೀರ್ನೆ ಶ್ರೀಮಂತರಾಗಬೇಕು ಅಂತ ಹೇಳಿ ತಮ್ಮ ಸ್ನೇಹಿತೆಯ ಬಳಿ ಹೇಳ್ಕೊಂಡಿದ್ರು. ಎಸ್ ಗ್ರಾಮಸ್ಥರಾದಂತಹ ಪ್ರಭು ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕಕ್ಕೆ ಮತ್ತೆ ಲಭ್ಯ ಆಗಿದ್ದಾರೆ. ಪ್ರಭು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಭು ಅವರೇ, ಬಹಳ ಬೇಸರದ ಸುದ್ದಿ, ತುಂಬಾ ನೋವಾಗುತ್ತೆ. ತಮಗೆ ವೆಂಕಟಮ್ಮ ಅವರು ಹೇಗೆ ಪರಿಚಯ, ಜೊತೆಗೆ ಏನ್ ಘಟನೆ, ತಮಗೆ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಮೇಡಮ್, ವೆಂಕಟಮ್ಮನವರು ಇದಕ್ಕೆ 3 ದಿವಸದ ಹಿಂದೆ 3 ದಿವಸದ ಹಿಂದೆ ನಮ್ಗೆ ಈ ತರ ಸಾಲ ಇದೆ ಕಣಪ್ಪ, ನನಗೆ ಯಾರೋ ಒಬ್ಬ ತಾರಾನವರು ನಿನಗೆ ಕಿಡ್ನಿ ಕೊಟ್ರೆ ನಾನು 30 ಲಕ್ಷ ರೂಪಾಯಿ ನಿನಗೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ, ನೀನು ಸಾಲ ಪಾಲ ತೀರ್ಸ್ಕೋಬಹುದು, ನೀನು ಆರಾಮವಾಗಿರ್ಬೋದು, ನೀನು ಲೈಫಲ್ಲಿ ಒಳ್ಳೆ ಜೀವನ ಜೋರ ಮಾಡ್ಬೋದು ನೀನು. ನಾನು ಈ ತರ ಎಲ್ಲ ಬೇರೆ ಬೇರೆ ರೀತಿಯೆಲ್ಲ ನಾನು ಕೊಡ್ಸಿದ್ದೀನಿ. ನಾನು ವ್ಯವಸ್ಥೆಗಳೆಲ್ಲ ಮಾಡ್ಕೊಟ್ಟಿದ್ದೀನಿ. ಮೈಸೂರಲ್ಲಿ ಮಳವಳ್ಳಿಲಿ ಎಲ್ಲ ಸುಮಾರು ಜನಕ್ಕೆಲ್ಲ ಕೊಡ್ಸಿದ್ದೀನಿ. ನಮ್ಮ ಯಜಮಾನರು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ. ಈ ತರ ಎಲ್ಲ ಆಗಿದೆ ಅಮ್ಮ, ನೀವು ಕೊಡ್ಬೋದಕ್ಕೆ ನಮ್ಮ ನೀನು ಅಂದ್ಬಿಟ್ಟಿದೆ. ಆ ಯಮ್ಮನ ಹತ್ರ ಒಂದು 3 ಲಕ್ಷ ರೂಪಾಯಿ ಗಂಟೆ ಸಾಲ ಮಾಡಿ ಇಸ್ಕೊಬಿಟ್ಟವ್ರ ಸರ್. ಆ ಯಮ್ಮ ಸಾಲ ತೀರ್ಸ್ನಾರ್ದನೆ ಆ ಯಮ್ಮ ನೆನ್ನೆ ದಿವಸ ಮಳವಳ್ಳಿ ಕೆರೆಯಲ್ಲಿ ನೀರು ಬಿದ್ದು ತೀರೋಗಿದ್ದಾರೆ. ಅಂದ್ರೆ ಕಿಡ್ನಿ ಕೂಡ ತಗೊಂಡಿದಾರಾ? ಕಿಡ್ನಿ ಕೂಡ ಆಕೆ ಕೊಟ್ಟಾಗಿದ್ಯಾ? ಇಲ್ಲ ಮೇಡಮ್, ಇನ್ನು ಕಿಡ್ನಿ ಕೊಟ್ಟಿರಲಿಲ್ಲ. ಕಿಡ್ನಿಗೆ ಕೊಡ್ತೀನಿ ಅಂತ ಇವರು ಆಶ್ವಾಸನೆ ಉಳಿಸಿದ್ರು ಮೇಡಮ್. ಓಕೆ, ಅಷ್ಟರೊಳಗೆ ಈ ತಾರಾ ಯಾರು? ತಾರಾ ಕೂಡ ತಮಗೆ ಪರಿಚಯ ಇದ್ದಾರಾ? ನಮ್ಮ ಅವರು ನಮ್ಗೆ ಪರಿಚಯ ಇಲ್ಲ ಮೇಡಮ್. ಅವ್ರ ಖರ್ಚು ನಾನು ಮಾತಾಡ್ತೀನಿ ಅನ್ನುವಷ್ಟರಲ್ಲಿ ಈ ಘಟನೆ ಆಗಿದೆ ಮೇಡಮ್. ಅವ್ರು ಈಗ ಅವಳು ಕೊಟ್ಟಿದ್ದಾಳಂತ ಮೇಡಮ್ ಕಿಡ್ನಿನ, ಅವಳು ಗಂಡನು ಕೊಟ್ಟಿದ್ದಾಳಂತ. ಅವಳು ಗಂಡನು ಆಗ್ಲೇ ಮೈಸೂರು ಹಾಸ್ಪಿಟಲ್ ತೀರೋಗಿದ್ದಾರೆ ಮೇಡಮ್. ಇದು ಸುಮಾರು ಒಂದು 5-6 ಜನ ಕೊಟ್ಟಿದ್ದಾರಂತ ಮೇಡಮ್ ಆಗ್ಲೇ ಮಳವಳ್ಳಿಯಲ್ಲಿ. ಈಗ ವೆಂಕಟಮ್ಮನವರ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಅವರಿಗೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ? ಇಲ್ಲ ಮೇಡಮ್, ಯಾರಿಗೂ ಗೊತ್ತಿಲ್ಲ. ಅಮ್ಮ ಯಾರಿಗೂ ಹೇಳ್ಕೊಂಡಿಲ್ಲ ಮೇಡಮ್. ಒಬ್ಬ ನಿಂಗಮ್ಮ ಅಂತ ಅವ್ರ ಜೊತೆಲೆ ದುಡ್ಡು ಕೊಡ್ಸಿರೋರು, ಅವ್ರ ಜೊತೆ ನಿಂಗಮ್ಮ ಅಂತ ಅವ್ರ ಜೊತೆ ಹೇಳ್ಕೊಂಡಿದ್ರು ಮೇಡಮ್. ಇನ್ನು ಅವ್ರ ಕುಟುಂಬದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಮೇಡಮ್. ಅದನ್ನ ಬಂದು ನಮ್ಗೆ ಇದು 3 ದಿವಸದಲ್ಲಿ ನಮ್ಮ ಹತ್ರ ಹೇಳ್ಕೊಂಡಿದ್ರು ಮೇಡಮ್. ನಿಜನೇ ಅಲ್ಲ ಪ್ರಭುರೇ, ಬಹಳ ದುರಂತ. ಆದ್ರೆ ವೆಂಕಟಮ್ಮವರ ಸಾವು ಒಂದು ಕಡೆ, ಇನ್ನೊಂದು ಕಡೆ ಇಂಥದೊಂದು ದಂಧೆ ವ್ಯಾಪಿಸಿದ್ಯಾ ನಿಮ್ಮ ಗ್ರಾಮದ ಸುತ್ತಮುತ್ತ ಅನ್ನುವಂತ ಅನುಮಾನ ಕೂಡ ಕಾಡದೇ ಇರಲ್ಲ. ಹಾಗಾಗಿ ತಮಗೆ ಬಗ್ಗೆ ಮಾಹಿತಿ ಬಂದಿದ್ಯಾ ಅಂತ?
ಬಂದಿದೆ ಮೇಡಮ್. ನಿನ್ನೆ ದಿವಸದಿಂದ ನಮಗೆ ಈಗಾಗಲೇ ಒಬ್ಬರು ನಮ್ಮ ಜೊತೆಲೆ ಹೆಣ ತಗೊಂಡು ಹೋಗ್ಬೇಕಾರೆ ಮೇಡಮ್, ನಾನು ಕೊಟ್ಟಿದ್ದೀನಿ ಅಂತ ಒಬ್ಬರು ಪಾರ್ಟಿ ಹೇಳಿದ್ರೆ ನಮ್ಮ ಅಣ್ಣ ಕೊಟ್ಟಿದ್ದಾರೆ ಅಂತ, ಇನ್ನು ಸುಮಾರು ಜನ ಹುಡುಗರೆಲ್ಲ ಕೊಟ್ಟಿದ್ದಾರೆ, 3-4 ಜನ ಕೊಟ್ಟಿದ್ದಾರೆ ಅಂತ ನೆನ್ನೆಯಿಂದ ಹಬ್ಬದ ಮೇಡಮ್ ಈ ವಿಚಾರ ಗ್ರಾಮದಲ್ಲಿ. ನಿಜ ಈಗ ಎಚ್ಚೆತ್ಕೊಳ್ಬೇಕಾಗಿದೆ ಅಲ್ವಾ ಗ್ರಾಮಸ್ಥರು, ಯಾರೇ ಆಮಿಷ ಒಡೆದ್ರು ಕೂಡ ಅದಕ್ಕೆ ಬಲಿಯಾಗಬಾರ್ದು ಅಂತ. ಹೌದು ಮೇಡಮ್, ನಾವು ಅದನ್ನೇ ಹೇಳ್ತಾ ಇದ್ದೀವಿ ಮೇಡಮ್ ಈಗ. ಅಲ್ಲ ಎಲ್ಲೇ ಒಂದು ಕಡೆ ಇದ್ರ ಬಗ್ಗೆ ದೂರನ್ನ ದಾಖಲಿಸಬೇಕಾದದ್ದು ಪ್ರಮುಖ ಆಗುತ್ತಾ ಅಂತ ಅಂದ್ರೆ ಇನ್ನೂ ಹಲವಾರು ಮುಗ್ಧ ಜೀವಗಳನ್ನ ಬಲಿ ತೆಗೆದುಕೊಳ್ಳುತ್ತೆ ಈ ದಂಧೆ. ಹಾಗಾಗಿ ಗ್ರಾಮದಲ್ಲಿ ಒಂದು ಅವೇರ್ನೆಸ್, ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ. ಹೀಗಾಗಿ ತಾವು ಏನಾದ್ರೂ ಅಂದ್ರೆ ಗ್ರಾಮದ ಕಡೆಯಿಂದ ಏನಾದ್ರೂ ದೂರು ಸಲ್ಲಿಕೆ ಅಥವಾ ಇದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರಿಗೆ ಕೊಡುವಂತದ್ದು ಅಂತ ಕಾರ್ಯಗಳೇನಾದ್ರೂ ಆಗಿದೆಯಾ ಮೇಡಮ್? ಈಗ ಪೊಲೀಸ್ ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಎಲ್ಲ ದೂರು ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ಓಕೆ, ಹೌದು ಮೇಡಮ್. ಆ ಯಮ್ಮನ್ನ ಬಂಧಿಸಿ ಆ ಯಮ್ಮನ ಹತ್ರ ಬಾಯಿ ಬಿಡಿಸಿ ಇನ್ನು ಅಮಾಯಕರನ್ನ ತಪ್ಪಿಸ್ಕೊಡಿ ಸರ್ ಅಂತ ನಿನ್ನೆ ಪೊಲೀಸ್ ಅವ್ರ ಹತ್ರ ಮೊರೆ ಹೋಗಿದ್ದೀವಿ ಮೇಡಮ್.